ಎಲ್ರಿಗೂ ನಮಸ್ಕಾರ. ರಾಹುಕಾಲ ಇದೆಯಾ, ಗುಳಿ ಕಾಲ ಅನ್ನೋದು ಇದೆಯಾ, ಯಮಗಂಡ ಕಾಲ ಅನ್ನೋದು ಇದೆಯಾ? ಚಚೆ ಇದೆಲ್ಲ ಇಲ್ಲ ರೀ ಅಂತ ಒಬ್ಬರು ವಾದ. ಓಕೆ, ಅದನ್ನ ಪಕ್ಕಕ್ಕಿಡೋಣ. ಆದರೆ ಋಷಿಮುನಿಗಳು ಯಾವುದೋ ಒಂದು ಸೆನ್ಸಿಂದ ಇದನ್ನೆಲ್ಲ ಒಂದು ಅರ್ಥ ಇರೋದಕ್ಕೋಸ್ಕರನೇ ಮಾಡಿದ್ದಾರೆ ಅಂತ ನಂಬೋರಿಗೆ ಮಾತ್ರ ಈ ವಿಡಿಯೋ. ಸೊ ಈ ರಾಹುಕಾಲ ಏನು, ಗುಳಿ ಕಾಲ ಏನು, ಇನ್ನು ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ? ಪ್ರತಿ ಸತಿ ನಾವು ಒಂದು ಕ್ಯಾಲೆಂಡರ್ ರೆಫರ್ ಮಾಡಬೇಕು, ಇಲ್ಲ ಮೊಬೈಲಲ್ಲಿ ಯಾವುದೋ ಆ್ಯಪ್ ನೋಡಬೇಕು ಅಂತ ಇರೋರಿಗೆ ಈ ಒಂದು ಹ್ಯಾಕ್ನ ಹೇಳ್ಕೊಡ್ತಾ ಇದೀನಿ. ಇದು ತುಂಬ ಸಿಂಪಲ್ಲು. ರಾಹುಕಾಲನ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ ಅಂತ. ಅದಕ್ಕೆ ನೀವು ಗ್ಯಾಪ್ ಕಟ್ಕೋಬೇಕಾಗಿರೋದು ಈ ಟೈಮ್ ಟೇಬಲ್ ನೋಡಿ. ಈಗ ನನ್ನ ಮುಖ ಕಾಣಿಸ್ದಿದ್ರು ಪರವಾಗಿಲ್ಲ, ವಾಯ್ಸ್ನ ಫಾಲೋ ಮಾಡಿ, ಇದನ್ನು ಫಾಲೋ ಮಾಡಿ. ಇಲ್ಲಿ ಸಿಂಪಲ್ ವರ್ಡ್ಸ್ ಇದೆ ನೋಡಿ. ಮದರ್ ಸಾ ಫಾದರ್ ವೇರಿಂಗ್ ದ ಟರ್ಬನ್ ಆನ್ ಸಂಡೇ. ಈ ಫಾರ್ಮುಲಾನ ನೀವು ಗ್ಯಾಪ್ ಕಟ್ಕೋಬೇಕು. ಏನು? ಮದರ್ ಸಾ ಫಾದರ್ ವೇರಿಂಗ್ ದ ಟರ್ಬನ್ ಆನ್ ಸಂಡೇ. ಈ ಸೆಂಟೆನ್ಸ್ನ ನೀವು ಗ್ಯಾಪ್ ಕಟ್ಕೊಂಡ್ರೆ, ಮದರ್ ಅಂದರೆ 2 ಅಕ್ಷರ MO ತಗೊಳ್ಳಿ, ಮಂಡೇ. SA ಸಾ ಸ್ಯಾಟರ್ಡೇ. FA ಅಂದರೆ ಫ್ರೈಡೇ ಲೆಕ್ಕ ಬರುತ್ತೆ. WE ಅಂದರೆ ವೆಡ್ನೆಸ್ಡೇ. TH ಅಂದರೆ ಥರ್ಸ್ಡೇ. TU ಅಂದರೆ ಟ್ಯೂಸ್ಡೇ. SU ಅಂದರೆ ಸಂಡೇ. ನಮಗೆ ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಈ ಆರ್ಡ್ರಲ್ಲಿ ಗೊತ್ತಿದೆ. ಬಟ್ ರಾಹುಕಾಲದ ಆರ್ಡರ್ ಏನು ಅಂತಂದರೆ ಮಂಡೇ, ಸ್ಯಾಟರ್ಡೇ, ಫ್ರೈಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಟ್ಯೂಸ್ಡೇ ಮತ್ತು ಸಂಡೇ. ಈಗ ಟೈಮಿಂಗ್ ಏನು ಅಂತಂದರೆ 1.5 ಅವರ್ನ ಲೆಕ್ಕ ಮಾಡ್ಕೊಂಬಿಡಿ. ಯಾವಾಗ್ಲೂ ಸೋಮವಾರ 7:30 ಶುರು ಆಗುತ್ತೆ ರಾಹುಕಾಲ. 7:30 1.5 ಅವರ್. 7:30 9 ಶುರು ಆಗುತ್ತೆ. ಸೊ 9ಕ್ಕೆ ಮುಗಿಯುತ್ತೆ. ತಿರ್ಗಾ ಶನಿವಾರ 9 10:30, 10:30 ಮುಗಿಯುತ್ತೆ. ಶುಕ್ರವಾರ 10:30 12, 12ಕ್ಕೆ ಮುಗಿಯುತ್ತೆ. ವೆಡ್ನೆಸ್ಡೇ 12 1:30. ಇದೇ ಥರ ಥರ್ಸ್ಡೇ 1:30 3, ಟ್ಯೂಸ್ಡೇ 3 4:30. ಅಂದಮೇಲೆ ಇವತ್ತು ಭಾನುವಾರ 4:30 6 ರಾಹುಕಾಲ. ಸೊ ಈ ಟೈಮ್ ಟೇಬಲ್ಲು ಮತ್ತು ಈ ಟೈಮ್ನ ನೀವು ಗ್ಯಾಪ್ ಕಟ್ಕೊಂಡ್ಬಿಟ್ರೆ ನಿಮಗೆ ಬಾಯ್ ಹಾರ್ಟೇ ಆಗಿಬಿಡುತ್ತೆ ರಾಹುಕಾಲ. ಈಗ 1.5 ಅವರ್ ರಾಹುಕಾಲನ. ರಾಹು ಅನ್ನೋನು 1 ಸೆಕೆಂಡ್ ಬಂದರೆ ಸಾಕು ರೀ, ಅಲ್ಲೋಲ ಕಲ್ಲೋಲ ಆಗುತ್ತೆ. ಅಂದರೆ 1.5 ಅವರ್ ಏನಕ್ಕೆ ಅಂತಂದರೆ ಋಷಿಮುನಿಗಳು ಈ 1.5 ಅವರ್ ಟೈಮಿಂಗ್ಸಲ್ಲಿ ಅವನು ಯಾವುದೋ 1 ಸೆಕೆಂಡ್ ಅವನ ಒಂದು ಝಲಕ್ನ ತೋರಿಸ್ಬಿಡ್ತಾನೆ. ಸೊ ರಿಸ್ಕ್ ತೊಗೋಬೇಡಿ, 1.5 ಅವರು ತೆಪ್ಪಗಿದ್ಬಿಡಿ ಅನ್ನೋಕ್ಕೋಸ್ಕರ ಈ ಒಂದು ಟೈಮ್ ಟೇಬಲ್ ಮಾಡಿದ್ದಾರೆ. ಇದೊಂದು ಹ್ಯಾಕು. ಯಾವುದೇ ಕ್ಯಾಲೆಂಡರ್ ರೆಫರ್ ಮಾಡಿದೆ, ಇದನ್ನು ರೆಫರ್ ಮಾಡಿದೆ, ಬೈ ಹ್ಯಾಟ್ ಮಾಡಿಕೊಂಡ್ರೆ ನೀಟಾಗಿ ಗೊತ್ತಾಗುತ್ತೆ. ಸೊ ಮದರ್ ಸಾ ಫಾದರ್ ವೇರಿಂಗ್ ದ ಟರ್ಬನ್ ಆನ್ ಸಂಡೇ. ಟುಡೇ ಇಸ್ ಸಂಡೇ. 4:30 6 ರಾಹುಕಾಲ. ಸೊ ಎಲ್ಲ ಒಳ್ಳೇದಾಗಲಿ. ಆ ಟೈಮಲ್ಲಿ ಬೇಕಾದ್ರೆ ಪೂಜೆ ಗೀಜೆ ಏನಾದ್ರು ಸ್ತೋತ್ರ ಹೇಳೋದು ಹೇಳ್ಬೋದು. ಬೇರೆ ವಿಚಾರಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡ್ರೆ ಒಳ್ಳೆಯದು. ಆಲ್ ದ ಬೆಸ್ಟ್.